ಸಾಹಿತ್ಯ ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಈಗ ತಾನೇ ವಿಜಯ್ ಅವರು ಬಂದು ಹೇಳಿದ್ರು ಕರಿಯ ಐ ಲವ್ ಯು, ಮನೋರು ಅದನ್ನ ವಿರೋಧಿಸಿದ್ರು ಅಂತ. ಖಂಡಿತ ಹೌದು. ಯಾಕಂತಂದ್ರೆ ನಾನು ಸುಮಾರು ವರ್ಷಗಳಿಂದ ಬೇರೆ ಬೇರೆ ಘಟನೆಗಳನ್ನ, ವಿವಾದಗಳನ್ನ ನೋಡಿ ಬೆಳೆದವನು. ಚಿತ್ರರಂಗದಲ್ಲಿ ಒಂದು ಪದ ಬಳಕೆ ಮಾಡುವಾಗ ಎಷ್ಟು ಹುಷಾರಾಗಿ ಮಾಡ್ಬೇಕು ಅಂತ ಮೊದಲನೇದಾಗಿ ಹೇಳ್ತೀನಿ. ನಾಗೇಂದ್ರ ಪ್ರಸಾದ್ ಅವರ ಬರೆದಂತ ಹೆಚ್ಚಿನ ಹಾಡುಗಳು ಶಾಶ್ವತ ಗೀತೆಗಳು, ಎಲ್ಲಾ ಕಾಲಕ್ಕೂ ಸಲ್ಲುವಂತದ್ದು. ಮತ್ತೆ ಈಗ ಉತ್ತಮ, ಅತ್ಯುತ್ತಮ, ಅದನ್ನ ಮೀರಿದಂತಹ ಗೀತೆಗಳನ್ನ ಅವ್ರು ಬರೆದಿದ್ದಾರೆ. ಆದ್ರೆ ಅದು ನಾಗೇಂದ್ರ ಪ್ರಸಾದ್ ಅವರು ಬರೆದಿದಂತೂ ನನಗೆ ಸೂರ್ಯ ಹೇಳಿಲ್ಲ. ಕರಿಯಲ್ಲಿ ಅಂತ ಫಸ್ಟ್ ಲೈನ್ ಕೇಳಿದ ತಕ್ಷಣ ಬೆಚ್ಚಿ ಬಿದ್ದೆ. ನನಗೆ ನಾನು ಇರೋ ಈ ಬಿಳಿ ಜಿರಳೆ ಕಲರ್ಗೆ ಕಪ್ಪಗಿರೋರೆಲ್ಲ ನನಗೆ ಹೊಡಿತಾರೆ. ಏನಯ್ಯ ನೀನ್ ಬೆಳಗಿದೆ ಅಂತ ಹೇಳ್ಬಿಟ್ಟು ಕರಿಯ ಅಂತ ನಮ್ಗೆ ಹೇಳಿಸ್ತೀಯ ಅಂತ ಕಪ್ಪಗಿನವರೆಲ್ಲ ನಮ್ಗೆ ಹೊಡಿತಾರೆ. ಇದೊಂದು ಗ್ಯಾರಂಟಿ ನನಗೆ ಒದೆಗಳು ಬೀಳ್ತಾರೆ ಈ ಹಾಡಿಂದ ಅಂತೇಳಿ, ಬೇಡ ಸುರಿ ಇದು ಕರಿಯ ಅಂತ ಬೇಡ, ವಿವಾದ ಆಗುತ್ತೆ ಹಾಗೆ ಅಂತ. ಇಲ್ಲ ಅದೇ ಬೇಕು ನನಗೆ ಹಾಗೆ ಅಂತ ಆಟ ಹಿಡಿದು ಆಯ್ತು. ನನಗೆ ಹಾಡು ರಿಲೀಸ್ ಆಯ್ತು, ಹಾಡು ಎಲ್ಲ ಕಡೆ ಮೊಳಗ್ತಾ ಇತ್ತು. ಆ ಸಮಯದಲ್ಲಿ ನಾನು ಕೆಮ್ಮಣ್ಣಗುಂಡಿ ಅಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟ ಈಗ ಹೋಗ್ತಾ ಇದ್ದೀನಿ. ಒಂದಷ್ಟು ಕಪ್ಪಿನ ಆಕೃತಿಗಳು ಬರ್ತಾ ಇದಾವೆ, ಗುಂಪು ಬರ್ತಾ ಬರ್ತಾ ಕೇಕೆ ಹಾಕೊಂಡ್ ಬರ್ತಾರೆ, ಕುಣಿಕೊಂಡ್ ಬರ್ತಾರೆ. ಈಗ ನನಗೆ ಬಿತ್ತು ಹೋದೆ ಅಂತ ಅನ್ಕೊಂಡೆ. ಹತ್ರ ಬಂದು ನನ್ಗೆ ಎತ್ಕೊಂಡ್ರು, ಅಣ್ಣ ನಮಗೊಂದು ಹಾಡು ಮಾಡಿದ ಅಂತ. ಏನಪ್ಪ ಇದು, ಏನ್ ಸರಿ ಅಲ್ಲ, ಕಪ್ಪಿನವರಿಗೆ ಯಾರು ಹಾಡು ಮಾಡ್ಲಿಲ್ಲ, ಕರಿ ಐ ಲವ್ ಯು ಅಂತ ಒಂದು ಹಾಡು ಮಾಡಿದ್ರಲ್ಲ ನೀವು ಅಂತ. ಹೌದಪ್ಪ, ನಾಗೇಂದ್ರ ಪ್ರಸಾದ್ ಅವರೇ ಬರೆದಿದ್ರು ಅಂತೆಲ್ಲ ಅವ್ರಿಗೆ ಹೇಳಿ ಆವಾಗ ನನ್ಗೆ ಅನ್ನಿಸ್ತು ನನ್ನ ಲೆಕ್ಕಾಚಾರ ಉಲ್ಟಾ ಆದ್ರೂ ಕೂಡ ನನಗೂ ಒಂದು ಹೆಸರು ಬಂತದ್ರಿಂದ. ಅಂದ್ರೆ ಕೆಲವು ಸಲ ನಾವು ಒಂದು ಈ ವಿವಾದಕ್ಕೆ ಎದುರ್ತೀವಿ. ನಾವು ಬಾಯಿ ತಪ್ಪಿ ಏನೋ ಒಂದು ಈ ವೇದಿಕೆಯಲ್ಲಿ ಮಾತಾಡ್ತೀವಿ, ಅದು ಕೆಲವರು ಕಾಯ್ತಿರ್ತಾರೆ, ಅದನ್ನ ಕತ್ತರಿಸಿ ಎಲ್ಲಿ ವಿವಾದ ಆಗ್ಬೇಕು ಅದನ್ನ ಹಾಕ್ಬಿಟ್ಟು ಬೆಂಕಿ ಹಚ್ಬಿಡ್ತಾರೆ. ಸೊ ಆತರ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಹೆದರಿದ್ದೆ. ಆದ್ರೆ ಅದು ಆಗ್ಲಿಲ್ಲ. ಪುಣ್ಯಕ್ಕೆ ಕರಿಯ ಎಲ್ಲ ಹಿಟ್ ಆಯ್ತು, ನೋಡಯ್ಯ ಪಾಟಲಿಂಗವೇ ಹಿಟ್ ಆಯ್ತು. ಎರಡು ನಾಗೇಂದ್ರ ಪ್ರಸಾದ್ ಅವರೇ ಬರೆದಿದ್ದು. ಆಮೇಲೆ ಇವತ್ತಿಗೂ ಮುಂದಕ್ಕೂ ಅದು ಶಾಶ್ವತ ಗೀತೆ. ಯಾಕೆ ಶಾಶ್ವತ ಗೀತೆ ಅಂತ ಹೇಳ್ತೀನಿ ಅಂತಂದ್ರೆ, ಅಪ್ಪ ಐ ಲವ್ ಯು ಅಪ್ಪ ಹಾಡು ಎಲ್ಲಾ ಹೆಣ್ಣು ಮಕ್ಕಳಿಗೆ ಪ್ರಿಯವಾದ ಹಾಡೋದು. ಎಲ್ಲ ಹೆಣ್ಣು ಮಕ್ಕಳಿಗೆ ತಂದೆ ಸೆಂಟಿಮೆಂಟ್ ಇದ್ದೇ ಇದೆ. ಸೊ ಆ ಹಾಡು ಕೇಳಿದಾಗೆಲ್ಲ ಹೆಣ್ಣು ಮಕ್ಕಳು ಒಂದು ಹನಿ ಕಣ್ಣೀರು ಬಂದೇ ಬರುತ್ತೆ. ನನಗೆ ಒಂಥರ ಹಾಡು ಕೇಳಿದಾಗೆಲ್ಲ ನಾನು ಭಾವುಕನಾಗ್ತೀನಿ ಅಂತ ಹಾಡೋದು. ಅಷ್ಟು ಅದರ ಸಾಹಿತ್ಯ ಎಲ್ಲ ನಾನು ಆಗಾಗ ಓದ್ತಾ ಇರ್ತೀನಿ. ಇಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಪ್ರತಿ ಸಾಲುಗಳು ಕೂಡ ಒಂದು ಮಗಳು ತಂದೆಗೆ ಹೇಳುವಂತ ಅದ್ಭುತವಾದ ಹಾಡನ್ನ ಅವ್ರು ಕೊಟ್ಟಿದ್ದಾರೆ. ಹಾಗೆ ಈಗ ಅಮ್ಮ ನನ್ನೇ ಜನ್ಮ ಹಾಡು ಈಗ ಹುಡುಗ ಚೆನ್ನಾಗಿ ಆಡಿದ, ಅದು ಕೂಡ ಅಷ್ಟೇ. ಅಮ್ಮನ ಬಗ್ಗೆ ಎಂತೆಂತ ಹಾಡುಗಳು, ಒಳ್ಳೊಳ್ಳೆ ಹಾಡುಗಳು ಬರ್ದಿದ್ದಾರೆ ಅವರು. ಹಾಗೆಯೇ ಇನ್ನೊಂದು ಹಾಡು ತುಂಬಾ ಕೆಲವರೆಲ್ಲ ಟೀಕೆ ಮಾಡೋಕೆ ಹೇಳ್ತಾರೆ, ಕೆಂಚಲ ಏನ್ರಿ ಕನ್ನಡದಲ್ಲಿ ಬರೋ ಸಾಹಿತ್ಯ ಕೆಂಚಲ ಮಚ್ಚಲೋ ಕೆಂಚಲ. ಅದಕ್ಕೆ ನಾನು ಹೇಳಿದೆ, ನೋಡಿಪ್ಪ, ಒಂದು ಸಿನಿಮಾ ಅನ್ನೋದು ಅದೊಂದು ಕತೆ. ಅದು ಎಲ್ಲ ಪಾತ್ರಗಳು ಅದರಲ್ಲಿ ಇರ್ತವೆ. ರೌಡಿಗಳು ಇನ್ನೇನು ಹಾಡ್ತಾರೆ, ಜಯತ್ತು ಜಯ ವಿಠಲ ಅಂತ ಹಾಡಲ್ಲ. ಅವ್ರ ಭಾಷೆಯಲ್ಲಿ ಕೆಂಚಾಲೋ ಮಚ್ಚಾಲೋ ಹೆಂಗವಳ ನಂಟವುಗಳು ಹಿಂಗೆ ಹಾಡ್ಬೇಕು. ಆ ಪಾತ್ರ ಅದೇ ತರ ಹಾಡ್ಬೇಕು. ಇದು ಮಾಸ್ಟರ್ ಹಿರಣ್ಣಯ್ಯವರ ನಾಟಕದಲ್ಲೂ ಕೂಡ ಗುಂಡಿನ ಹಾಡು ಅವಾಗ ಕಾಲದಲ್ಲಿ ಬಂದಿತ್ತು. ಹಾಗಾಗಿ ಗುಂಡಾಕೋರು ಗುಂಡಿನ ಹಾಡೆ ಹಾಡ್ಬೇಕಷ್ಟೇ, ಅವ್ರು ಭಕ್ತಿಗೀತೆ ಹಾಡಲ್ಲ. ಹಾಗೆ ಯಾವ ಪಾತ್ರ ಏನೇನ್ ಹಾಡ್ಬೇಕೋ ಅದು ಕವಿಗಳಿಗೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ಟೀಕೆ ಮಾಡೋರು ಕಾಯ್ತಾ ಇರ್ತಾರೆ, ಅದು ಬೇರೆ. ನಾಗೇಂದ್ರ ಪ್ರಸಾದ್ ಅವರು ಮಾಸ್ಗೂ ಸೈ, ಕ್ಲಾಸ್ಗೂ ಸೈ. ಆಮೇಲೆ ಕ್ಲಾಸ್ ಅಲ್ಲೂ ಅದ್ಭುತವಾದ ಕ್ಲಾಸ್ ಅಂತ ಹಾಡುಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಬಹಳ ಖುಷಿ ಆಗೋದು, ನಾಗೇಂದ್ರ ಪ್ರಸಾದ್ ಅವರು ಎಲ್ಲ ಸರಿ, ಆದ್ರೆ ಒಂದು ಸುಳ್ಳು ಹೇಳಿದ್ರು ಅಂತ ಅನ್ಸುತ್ತೆ ನನಗೆ. ಏನ್ ಹೇಳಿ, ಅವ್ರು 50 ವರ್ಷ ಕಾಣ್ತಾರೇನ್ರಿ 50 ವರ್ಷ, 30ಕ್ಕಿಂತ ಜಾಸ್ತಿ ಕಾಣಿಸಲ್ಲ. ಹಾಗೆ 30 ವರ್ಷದ ಹುಡುಗ. ಸೊ ಈ ಯೌವನ 100 ವರ್ಷ ಆದ್ರೂ ಹೀಗೆ ಇರಲಿ. ಇದು ನನ್ನ ಒಂದು
ಆಶೀರ್ವಾದ. ಇಷ್ಟೇ ಯೌವನದಿಂದ ಇವರು ಇರ್ಲಿ, ಇಷ್ಟೇ ಖುಷಿಯಾಗಿರ್ಲಿ. ನಮಗೆ ಇಂತ ಅದ್ಭುತವಾದ 3,000 ಹಾಡುಗಳನ್ನ ಕೊಟ್ಟಿದ್ದಾರೆ. 3,000, 6,000 ಆಗ್ಲಿ, 10,000 ಆಗ್ಲಿ, ನನ್ನ